ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಬೆಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಇದೀಗ ಇರ್ಷಾದ್ವರೆಗೂ ನನ್ನ ಕ್ವಶನ್ ಇರುತ್ತೆ. ಈಗ ಇಶಾ ಫೌಂಡೇಶನ್ ಕಡೆಯಿಂದ ನಾವು ಜಗ್ಗಿ ವಾಸುದೇವ್ ಅವರ ಮಾತನ್ನು ಕೂಡ ಕೇಳ್ತಾ ಇದ್ವಿ. ಆ ಒಂದು ಇಶಾ ಫೌಂಡೇಶನ್ ಕಡೆಯಿಂದಾನೇ 77 ಜನ ಹೋಗಿರೋದು ನೇಪಾಳಕ್ಕೆ ಅಂಥೇಳಿ ಈಗ ತುಂಬ ಡಿಸ್ಟರ್ಬ್ ಆಗಿದ್ದಂತೆ ಕಾಣಿಸಿದ್ರು. ಯಾರೇ ಆಗಲಿ ಅವರು ಕಡೆಯಿಂದ ಒಂದು ಆಶ್ರಮದ ಕಡೆಯಿಂದ ಒಂದಷ್ಟು ಜನ ಭಕ್ತರು ಒಂದು ದೈವಿಕವಾದಂಥ ಒಂದು ಪ್ರವಾಸಕ್ಕೆ ಧಾರ್ಮಿಕ ಸ್ಥಳಗಳಿಗೆ ಹೋದಾಗ ಅವ್ರು ಹೋಗಿ ಎಲ್ಲ ಗುರುಗಳೇ ಹೋಗಿ ಬರ್ತೀವಿ ಬಾಯಿ ಅಂದಿರ್ತಾರೆ, ಖುಷಿಯಾಗಿ ಹೊರಟಿರ್ತಾರೆ. ಈಗ ಒಬ್ಬರದು ಸುಳಿವಿಲ್ಲ ಅಂತ ಎಲ್ಲ ಬದುಕಿರಲಿ ಅಂತ ನಾನು ಬಯಸ್ತೀನಿ, ಆಶಿಸ್ತೀನಿ. ಬಟ್ ಇಲ್ಲಿವರೆಗೂ ಒಬ್ಬರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರು ಅನ್ನುವಂಥವ್ರು ಇಲ್ಲ. ಇಂಥ ಸಂದರ್ಭದಲ್ಲಿ ಪ್ರವಾಹದಲ್ಲಿ ನನಗದು ಹೇಳೋಕ್ಕೂ ಒಂಥರ ಬೇಸರವೇ ನನಗೆ. ಈ ಥರ ನಾಪತ್ತೆಯಾದರು ಅಂತ ನಾವೊಮ್ಮೆ ಅವ್ರನ್ನ ಹೇಳಿಬಿಟ್ರೆ ಅವ್ರು ಸಿಕ್ಕಿರೋ ಉದಾಹರಣೆಗಳು ಒಂದೋ ಎರಡೋ ಅಥವಾ ವಿರಳ ಅಂತ. ಸೊ ಇಶಾ ಫೌಂಡೇಶನ್ ವತಿಯಿಂದ ನಾಪತ್ತೆ ಆಗಿರುವಂಥ ಜನಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಂಪರ್ಕ ಮಾಡಿದ್ರ ಅವರು? ಸರ್ಕಾರ ನೆರವು ಅವ್ರು ಯಾವ ರೀತಿಯಲ್ಲಿ ಗುರುತಿಸಬೇಕು, ಎಲ್ಲಿದ್ದಾರೆ, ಏನಾದರೂ ಅದ್ರ ಬಗ್ಗೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ? ಇಲ್ಲ, ತಾವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು. ಸೊ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದೆಹಲಿಯಲ್ಲಿನೇ ಇರೋದ್ರಿಂದ, ಆಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮತ್ತು ಅಧಿಕಾರಿಗಳ ಒಂದು ತಂಡವನ್ನು ಕಳಿಸ್ತೀವಿ ಅಂತ ಈಗಾಗಲೇ ಅವರು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಅವಶ್ಯಕತೆ ಬಿದ್ದರೆ ಒಂದು ಸಚಿವರನ್ನು ನಾಳೆ ಕಳಿಸುವಂಥ ಎಲ್ಲ ಚಾನ್ಸಸ್ ಇದೆ. ಹಾಗಾಗಿ ಇವತ್ತು ಇಶಾ ಫೌಂಡೇಶನ್ ಅವರು ಆಗಿರಬಹುದು, ಬೇರೆ ಬೇರೆ ಯಾರು ಸಂಕಷ್ಟದ ಸಮಯದಲ್ಲಿ 77 ಜನ ಒಂದೇ ಗ್ರೂಪಿಂದ ಹೋಗಿರೋರು ಇದು ನೋಡಿ, ಬಹಳ ಹೃದಯ ವಿದ್ರಾವಕವಾದಂಥ ಘಟನೆಗಳು ಇವೆಲ್ಲ. ಯಾರೂ ಇದುವರೆಗೂ ಸಂಪರ್ಕ ಸಿಕ್ಕಿಲ್ಲ ಅಂತ ಬೇಜಾರು. ಭಾಳ ಒಂದು ದೊಡ್ಡ ಒಂದು ದುರಂತದ ಘಟನೆಗಳು ಇವು. ಯಾಕಂದರೆ ಇದು ಒಂದು ವೈಶ್ವಿಕವಾದಂತಹ ಒಂದು ಒಂದು ಪ್ರಕೃತಿ ವಿಕೋಪ, ಒಂದು ಸಮಸ್ಯೆ ಇದು. ಸೊ ಇದರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವನ್ನ ಸಂತ್ರಸ್ತರನ್ನು ಅಥವಾ ಸಂಕಷ್ಟದಲ್ಲಿ ಸಿಲುಕಿರುವವ್ರನ್ನ ಭಾಳಷ್ಟು ಜನರನ್ನ ಇವತ್ತು ದೆಹಲಿಯಲ್ಲಿ ಮಾಧ್ಯಮ ಮಿತ್ರಗಳ ಮುದ್ದೆನೇ ಅವರು ಮಾತಾಡಿರುವಂಥದ್ದು. ಆಮೇಲೆ ಅವರಿಗೆ ಒಂದು ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವರು ಅಲ್ಲಿರೋರಿಗೆ ತಾವು ಏನು ಕಾಳಜಿ ಮಾಡಿಬಿಡಿ, ಕರ್ನಾಟಕ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ. ಸೊ ನನ್ನ ಅನಿಸಿಕೆ ಪ್ರಕಾರ ನಾಳೆನೇ ಒಂದು ಅಧಿಕಾರಿಗಳ ತಂಡ ನೇಪಾಳಿಗೆ ಹೊರಡುತ್ತೆ. ಫೈನ್. ನಾನು ಇಲ್ಲಿ ಅಮರನಾಥ್ ಅವ್ರಿಗೆ ಒಂದು ಪ್ರಶ್ನೆ ಇತ್ತು, ನಾನು ಅವ್ರನ್ನೇ ಕೇಳಿಬಿಡ್ತೀನಿ, ಅವ್ರನ್ನೇ ಮಾತನಾಡಿಸ್ಬಿಡ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಈಗ ಈ ರೀತಿ ದುರ್ಘಟನೆಗಳು ನಡೆದಾಗ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ ಒಂದಷ್ಟು ಜನ ಹೋಗಿರ್ತಾರೆ, ಕರ್ನಾಟಕದಿಂದನೂ ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಯಾರೋ ಹೈದರಾಬಾದಿಂದ ಹೋಗಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಸರ್ ಇವನ್ನೆಲ್ಲ ಒಟ್ಟಾಗಿ ಮಾಡುವಂಥ ಒಂದು ವ್ಯವಸ್ಥೆ, ಒಂದು ಕೇಂದ್ರೀಕೃತ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ? ಕರ್ನಾಟಕದಿಂದ ಇಷ್ಟು ಜನನೇಪ ಹೋಗಿರೋದು, ಒಂದು ಅಕೌಂಟಬಿಲಿಟಿ, ಅದರದ್ದು ನೋಂದಣಿ. ನೋಡಪ್ಪ, ಇವತ್ತು ಇಂಥ ಡೇಟು, ಆಗಸ್ಟ್ ಇಂಥ ದಿನ, ಈ ದಿನದಂದು ನಮ್ಮ ಕರ್ನಾಟಕದಿಂದ ಇಷ್ಟು ಜನ ನೇಪಾಳಕ್ಕೆ ಹೋಗಿದ್ದಾರೆ, ಇಷ್ಟು ಜನ ಶ್ರೀಲಂಕಾಕ್ಕೆ ಹೋಗಿದ್ದಾರೆ, ಇಷ್ಟು ಜನ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಈ ಥರ ಒಂದು ಯೂನಿಫೈಡ್ ಸಿಸ್ಟಮ್ ಏನಾದರೂ ಇದೆಯಾ ಸರ್ ಈ ಖಾಸಗಿ ಟ್ರಾವೆಲ್ಸ್ ಮಾಲೀಕರ ಕಡೆಯಿಂದ ಏನಾದರೂ ಇದೆಯಾ? ಇದು ಈಗ ಖಂಡಿತವಾಗಿ ಇರುತ್ತೆ. ಯಾಕೆಂದ್ರೆ ಎಲ್ಲಾ ಮಾಹಿತಿನೂ ಇರುತ್ತೆ, ನಿಮಿಷದ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಜೊತೆಯಲ್ಲಿ ಟ್ರಾವೆಲ್ ಮಾಡ್ಬೇಕಾದಾಗ ಅಲ್ಲಿ ಲೋಕಲ್ ಏಜೆಂಟ್ಸ್ ಇರ್ತಾರೆ, ನಮ್ಗೆ ಸಪ್ಲೈಯರ್ಸ್ ಅಂತ ಯಾರು ಕರೀತಾರೆ, ಅವರಿಂದ ಮಾಹಿತಿ ಪ್ರತಿ ರಾತ್ರಿ ಅಥವಾ ಆಗಾಗ ನಮ್ಗೆ ಸಂದರ್ಭ ತಕ್ಕಂಗೆ ಬರ್ತಾನೆ ಇರುತ್ತೆ ಇನ್ಫಾರ್ಮೇಶನ್. ಏನೋ ಆತರ ಅನಾಹುತಗಳಾದ್ರೆ ಅಥವಾ ಎಲ್ಲ ಚೆನ್ನಾಗಾದ್ರೂ ಒಂದೊಂದು ಫೋಟೋ ಬರುತ್ತೆ, ಹೋಗಿ ರಿಸೀವ್ ಮಾಡಿದ್ಮೇಲೆ ಒಂದು ಫೋಟೋ ಬರುತ್ತೆ. ಅವ್ರು ಊಟ ಮಾಡ್ಬೇಕಾದ್ರೆ ಒಂದೊಂದು ಇದು ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿ ಎಲ್ಲರಿಗೂ ಒಂದು ಮಾಹಿತಿ ಇದ್ದೇ ಇರುತ್ತೆ. ಯಾವ್ದು ನಮ್ಮ ಟ್ರಾವೆಲ್ ಏಜೆನ್ಸಿಗೂ ಮತ್ತೆ ಅಲ್ಲಿ ಯಾರು ಇರ್ತಾರೆ ಕೇರ್ ಟೇಕರ್ ಅವ್ರಿಗೂ ನಮಗೂ ಸಂಪರ್ಕ ಇದ್ದೇ ಇರುತ್ತೆ. ಆಗ ಅಂತ ಸಮಯದಲ್ಲಿ ಅವ್ರು ಜೊತೆ ಕೈಗೂಡಿಸಿ ಎಲ್ಲಾರನು ಇದ್ ಮಾಡೇ ಮಾಡ್ತಾರೆ. ಈಗೇನಾಗುತ್ತೆ, ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಈಗ ಒಂದು ಏರ್ಪೋರ್ಟ್ ಬಂದು ನೀವು ಇಳಿದಿದ ತಕ್ಷಣ ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲೊಬ್ರು ನಿಮ್ಮನ್ನ ರಿಸೀವ್ ಮಾಡೋಕಿರ್ತಾರೆ. ರಿಸೀವ್ ಮಾಡಿದಾಗ ಅವ್ರದ್ದು ಜವಾಬ್ದಾರಿ ಇದ್ದೇ ಇರುತ್ತೆ. ನಿಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲ ಕಡೆ ತೋರಿಸಿ ವಾಪಸ್ ನಿಮ್ಮ ಫ್ಲೈಟ್ ಹಚ್ಚೋವರೆಗೂ ನಮ್ಮ ಜವಾಬ್ದಾರಿ ಅಂತ ಇದ್ದೇ ಇರುತ್ತೆ. ಅದ್ರಲ್ಲಿ ಯಾವುದೇ ತರ ಇದೂ ಆಗೋದಿಲ್ಲ. ಪ್ರತಿ ದಿವಸದ್ದು ಮಾಹಿತಿ ಇದ್ದೇ ಇರುತ್ತೆ. ಅವ್ರು ಎಷ್ಟು ಗಂಟೆಗೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಯಾವಾಗ ಬರ್ತಾರೆ, ಯಾಕೆ ಹೀಗಾಯ್ತು ಅನ್ನೋದು ಎಲ್ಲ ಇರುತ್ತೆ. ಈಗ ಮಧ್ಯಾಹ್ನ ಒಂದು ಸಣ್ಣ ಘಟನೆ ನಡೆದ್ರು ಅವ್ರಿಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಮತ್ತೆ ಇಲ್ಲಿ ಅವ್ರದ್ದು ಲೋಕಲ್ ಕಾಂಟ್ಯಾಕ್ಟ್ ಅಲ್ಲಿ ಅವರು ಸಹಜವಾಗಿ ಇಟ್ಕೊಂಡೇ ಇರ್ತಾರೆ. ಯಾರು ಈಗ ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ ಇಂಥ ಏಜೆನ್ಸಿಯಿಂದ ಹೋಗಿರ್ತಾರೆ ಅಂತ. ಅವಾಗ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಅವರಿಂದ ಏನೇನ್ ಮಾಹಿತಿ ಬರುತ್ತೆ ಅದು ಸತ್ಯವಾಗಿ ನಾವು ತಿಳಿಸ್ತಾ ಇರ್ತೀವಿ. ಓಕೆ ಸರ್, ನಿಮ್ಮ ಕಡೆಯಿಂದ ಅಲರ್ಟ್ ಅನ್ನೋದು ಏನು ಇರಲ್ವ ಸರ್? ಈಗ ಅವರು ನಾವೆಲ್ಲೋ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ವಿ ಅಂದ ತಕ್ಷಣ ಆ ಅವೇರ್ನೆಸ್ನ ಏನು ಮಾಡಬೇಕು ಅನ್ನೋದನ್ನ ಟ್ರಾವೆಲ್ ಏಜೆಂಟ್ಸು ಕಳಿಸ್ತಾರಾ ಹೇಗೆ ಅಂತ?
ಕಳ್ಸಿಕೊಡ್ತಾರೆ. ಅಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ನಮ್ಮ ಲೋಕಲ್ ರೆಪ್ರೆಸೆಂಟೇಟಿವ್ ಯಾರು ಇರ್ತಾರೆ ಅವ್ರು ಇಮಿಡಿಯೇಟ್ ಆಗಿ ಆ ಜಾಗಕ್ಕೆ ಹೋಗ್ತಾರೆ, ಓಕೆ ಅಲ್ಲಿ ಇದ್ದೇ ಇರ್ತಾರೆ ವಿತ್ ಇನ್ ನೋ ಮಿನಿಟ್. ಇವಾಗ ನಾವು ಲೋಕಲ್ ಅಲ್ಲಿ ಯಾರಿಗಾದ್ರೂ ಇಲ್ಲಿ ಏನನ್ನ ಆದ್ರೆ ನಾವ್ ಯಾವ ತರ ಹೋಗಿ ಅಟೆಂಡ್ ಮಾಡ್ತೀವಿ ಅದೇ ತರನೇ ಅಟೆಂಡ್ ಮಾಡ್ತಾರೆ. ಆ ತರದೊಳಗೆ ಯಾವುದೇ ತರ ಭೇದ ಭಾವ ಮಾಡೋದಿಲ್ಲ.